ಹಾಯ್ ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಇವತ್ತು ನಾನು ರವೆಯನ್ನು ಬಳಸ್ಕೊಂಡು ರೋಲ್ ಮಾಡ್ತಾ ಇದ್ದೀನಿ. ರವಾ ರೋಲ್ ಅಂತ. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ದಿಢೀರ್ ಅಂತ ಮಾಡುವಂತಹ ತಿಂಡಿ ಇದು. ತಕ್ಷಣಕ್ಕೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನಿಮ್ಮ ಹತ್ರ 15 ನಿಮಿಷ ಇದ್ದರೆ ಸಾಕು, ಈ ರವಾ ರೋಲ್ನ ಪಟಾಪಟ್ ಅಂತ ಮಾಡ್ಬೋದು. ಕಡಿಮೆ ಎಣ್ಣೆನ ಬಳಸಿ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ ಈ ರವಾ ರೋಲ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆನೇ ತೊಗೋಬೇಕು, ಅದೇ ಚೆನ್ನಾಗಿರುತ್ತೆ ಇದಕ್ಕೆ. ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಕೈಯಲ್ಲಾದರೂ ಕಲಿಸ್ಕೋಬೋದು, ಇಲ್ಲ ಬ್ಲೆಂಡರ್ ಇದ್ದರೆ ಅದರಲ್ಲೂ ಸಹ ಕಲಿಸ್ಕೋಬೋದು. ಈ ಸಣ್ಣ ರವೆ ಇಲ್ಲ ಅಂದರೆ ದಪ್ಪ ರವೆ, ಬನ್ಸಿ ರವೆ, ಯಾವುದೇ ರವೆ ಇದ್ರೂ ಅದನ್ನು ಬೇಕಿದ್ದರೆ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ನಂತರ ಈ ರೀತಿ ಮಾಡ್ಕೋಬೋದು. ಗಂಟು ಇಲ್ಲದೇ ಇರೋ ಹಾಗೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ನೋಡಿ, ಈ ರೀತಿಯಾಗಿ ಇರಬೇಕು ಹಿಟ್ಟು ರೆಡಿಯಾಗಿದೆ. ನೆನೆಸೋ ಅವಶ್ಯಕತೆ ಏನೂ ಇರೋದಿಲ್ಲ, ಇಮಿಡಿಯೇಟಾಗಿ ಮಾಡ್ಕೋಬೋದು. ಒಂದು ಈ ರೀತಿ ಪ್ಲೇಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ನೀಟಾಗಿ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಈ ರವೆ ಮಿಶ್ರಣನ ಆ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಹರಡ್ಕೋಬೇಕಾಗತ್ತೆ. ತಟ್ಟೆ ಪೂರ್ತಿಯಾಗಿ ಆ ಹಿಟ್ಟಿನ ಮಿಶ್ರಣ ಹರಡ್ಕೋಬೇಕು. ಆ ಹಿಟ್ಟು ಹಾಕಾದ್ಮೇಲೆ ಈ ರೀತಿ ಕೈಯಲ್ಲೇ ನಾವು ಪ್ಲೇಟನ್ನು ಶೇಕ್ ಮಾಡಿಕೊಂಡ್ರೆ ಆ ಹಿಟ್ಟು ನೀಟಾಗಿ ತಟ್ಟೆ ತುಂಬ ಹರಡ್ಕೊಳ್ಳುತ್ತೆ. ಹಿಟ್ಟು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಹರಡ್ಕೊಳ್ಳುತ್ತೆ. ಗಟ್ಟಿಯಾದರೆ ಈ ರೀತಿ ನಾವು ಕೈಯಲ್ಲಿ ತಟ್ಟಿ ಹರಡ್ಕೋಬೇಕಾಗತ್ತೆ. ಒಂದು ದಪ್ಪ ತಳದ ಪಾತ್ರೆ ಅಥವಾ ಈ ರೀತಿಯಾಗಿ ಬಾಣಲಿ ಏನು ಬೇಕಾದರೂ ತೊಗೊಂಡು ಈ ರೀತಿಯಾದ ರಿಂಗನ್ನು ಇಟ್ಟು ಆ ರಿಂಗ್ ಮುಳುಗುವಷ್ಟು ನಾನು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿಟ್ಟಿರುವ ಪ್ಲೇಟನ್ನು ಇಡ್ತಾ ಇದ್ದೀನಿ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ, 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗ ಬೇಯುತ್ತೆ. 2 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. ಒಂದು ಟೂತ್ ಪಿಕ್ ಇಟ್ಟು ಕೂಡ ಚೆಕ್ ಮಾಡ್ಕೋಬೋದು. ಟೂತ್ ಪಿಕ್ಕಿಗೆ ಅದು ಹಿಟ್ಟೇನಿದೆ ಅದು ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಆ ಬಾಣಲೆಯಿಂದ ಹೊರಗೆ ತೆಗೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಆ ಪ್ಲೇಟಲ್ಲಿ ಏನಿದೆ ಅದರಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ನಂತರ ಸೈಡಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ರೋಲ್ ಮಾಡ್ತಿರೋದ್ರಿಂದ ಉದ್ದುದ್ದಕ್ಕೇ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಕು, ಪಿಜ್ಜಾ ಕಟರ್ ಇಲ್ಲ ಈ ಥರದ್ದೊಂದು ಶಾರ್ಪ್ ಸ್ಪೂನ್ ತೊಗೊಂಡು ಯಾವುದ್ರಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಈಸಿಯಾಗಿ ಕಟ್ ಆಗುತ್ತೆ. ಹಾಗೆ ಈ ರವಾ ಹಿಟ್ಟನ್ನು ಬೇಯಿಸ್ಕೊಳ್ಳೋದು ನೀವು ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೂ ಸಹ ಬೇಯಿಸ್ಕೋಬೋದು, ಇಲ್ಲ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಬರುತ್ತಲ್ವ ಅದರಲ್ಲೂ ಸಹ ಬೇಯಿಸ್ಕೋಬೋದು. ಕಡಿಮೆ ಪ್ರಮಾಣದಲ್ಲಿ ಮಾಡೋದೇನಾದರೂ ಆದರೆ ಈ ರೀತಿಯಾಗಿ ಇಮಿಡಿಯೇಟಾಗಿ ಬೇಯಿಸ್ಕೋಬೋದು. ಜಾಸ್ತಿ ಸಮಯ ಏನು ಹಿಡಿಯೋದಿಲ್ಲ, ಬೇಗನೆ ಆಗೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಟ್ಟಾಗಿದೆ. ಹಾಗೆ ಪ್ಲೇಟಿಂದನೂ ಸಹ ಎಷ್ಟು ನೀಟಾಗಿ ಎದ್ದು ಬರ್ತಾ ಇದೆ. ಇದನ್ನು ಈ ರೀತಿ ಚಿಕ್ಕದಾಗಿ ರೋಲ್ನ ಮಾಡ್ಕೊಳ್ತಾ ಇದ್ದೀನಿ. ರವೆ ಮತ್ತು ಗೋಧಿ ಹಿಟ್ಟು ಬಳಸಿರೋದ್ರಿಂದ ಹಾಗೆ ಸ್ಟೀಮ್ ಮಾಡಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಅನುಕೂಲ. ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡ್ತಾ ಇರ್ಬೋದು ರೋಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾನು ಸ್ವಲ್ಪ ಚಟ್ನಿ ಪುಡಿನ ಉದುರಿಸ್ಕೊಂಡು ಮತ್ತೆ ರೋಲ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ತಯಾರಿಸಿದ್ದಂಥ ಹಿಟ್ಟು 1 ಕಪ್ ಏನು ಅಳತೆ ಇದೆ ನಾನು ಮಾಡಿರೋದಕ್ಕೆ, ಆ ಥರ ನಾನು ಈ ರೀತಿ 4 ಸತಿ ಬೇಯಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ಚಟ್ನಿ ಪುಡಿ ಮೇಲೆ ಉದುರಿಸೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೂಡ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿರೋದೆಲ್ಲ ಇದೇ ರೀತಿ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ.
ಹೆಲ್ದಿಯಾಗಿರುವಂತಹ ರವಾ ರೋಲ್ ರೆಡಿಯಾಗಿದೆ. ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವೇನಾದರೂ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಲಂಚ್ ಬಾಕ್ಸ್ ಖಾಲಿ ಆಗೋದಂತೂ ಖಂಡಿತ. ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಚಟ್ನಿ ಜೊತೆಲಿ ಡಿಪ್ ಮಾಡಿಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಕೆಚಪ್ಪನ್ನು ಸಹ ಬಳಸ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.